ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನೆನ್ನೆನೇ ನಾನು ಬಂದಿದ್ದೆ ತಿಥಿಗೆ ಅಂದ್ಬಿಟ್ಟು, ನಮ್ಮ ತಾತಂದು ತಿಥಿ ಇತ್ತು. ಅದಕ್ಕೋಸ್ಕರ 2 ದಿನ ಮುಂಚೆಗೆ ನಾನು ಬಂದಿದ್ದೆ. ಅಂದರೆ ಸೋಮವಾರ ನಾನು ಸಾಯಂಕಾಲ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯಲ್ಲೂ ಕೂಡ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದೆಲ್ಲ ಮುಗಿಸಿ ನಾನು ನಮ್ಮ ಮನೆಗೆ ಸಾಯಂಕಾಲ ಅಂದರೆ 3 ಗಂಟೆ ಬಸ್ ಹತ್ತಿದ್ದಕ್ಕೆ ನಾನು 5:30 6 ಗಂಟೆಗೆಲ್ಲ ಬಂದೆ. 6 ಗಂಟೆಗೆ ಬಂದು ಅಷ್ಟೊತ್ತಿಗೆ ಮಮ್ಮಿ ಮಾರ್ಕೆಟಿಗೆ ಹೋಗಿದ್ರು ಹೂವೆಲ್ಲ ತರೋಕ್ಕೆ ಅಂದ್ಬಿಟ್ಟು. ಅಂದರೆ ಎಲ್ಲಿ ಅಂದರೆ ಮಾರ್ಕೆಟ್ಗೆ ಹೋಗಿದ್ರು. ಅಲ್ಲಿಂದ ಹೂವು ಎಲ್ಲ ಕಡಿಮೆ ರೇಟ್ ಸಿಗುತ್ತೆ ಅಂದ್ಬಿಟ್ಟು ಜಾಸ್ತಿ ಬೇಕಿತ್ತಲ್ಲ, ಅಲ್ಲಿ ಎಲ್ಲ ಗುಂಡಿ ತಕ್ಕೆ ಮತ್ತು ಇಲ್ಲಿ ಪೂಜೆ ಮಾಡೋಕ್ಕೆ ಪುರೋಹಿತರು ಬರ್ತಾರಲ್ಲ, ಅವ್ರು ಏನೇನೋ ಹೇಳಿದ್ರಂತೆ, ಅದನ್ನೆಲ್ಲ ತೊಗೊಬರ್ಬೇಕಿತ್ತು. ಅದನ್ನೆಲ್ಲ ತರೋದಕ್ಕೆ ಅಂತ ಅವ್ರು ಹೋಗಿದ್ರು. ಅಷ್ಟೊತ್ತಿಗೆ ನಾನು ಹೂವು ಕಟ್ಟೋಣ ಅಂತ ಕಟ್ತಾಯಿದ್ದೆ. ಅಂದರೆ ಬೇಗ ಬೇಗ ಆಗುತ್ತಲ್ಲ, ಸ್ವಲ್ಪ ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬೋದು ಅಂದ್ಬಿಟ್ಟು ಬೇಗ ಬೇಗ ಕಟ್ತಾಯಿದ್ದೆ. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು 6 ಗಂಟೆಗೇನೋ ಸ್ಟಾರ್ಟ್ ಮಾಡಿದೆ ಸಾವಂತಿಗೆ ಹೂವು ಕಟ್ಟೋದಕ್ಕೆ. ಅದು 1 ಅವರ್ 2 ಅವರ್ ಆಯಿತು. ಆಮೇಲೆ ಸ್ವಲ್ಪ ನಮ್ಮ ದೊಡ್ಡಮ್ಮ ಕೂಡ ಬಂದರು. ಹಾಗೆಯೇ ಅಂದರೆ ಇಲ್ಲೇ ಇರೋದು ನಮ್ಮ ದೊಡ್ಡಮ್ಮ, ಇಲ್ಲೇ ಸ್ವಲ್ಪ ದೂರ. ಅವರು ಕೂಡ ಬಂದು ಸ್ವಲ್ಪ ಇದನ್ನು ಮುಡ್ಕೊಳ್ಳೋ ಹೂವು ಎಲ್ಲ ಕಟ್ಟಿದ್ರು. ಮುಡ್ಕೊಳ್ಳೋ ಹೂವು ಏನು ಅವಶ್ಯಕತೆ ಇರಲಿಲ್ಲ ಕಳ್ಸೋಕ್ಕೆ, ಅದಕ್ಕೆ ಇದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಟ್ಕೊಳ್ಳೋಣ ಅಂತ ಕಟ್ಕೊತಾ ಇದ್ದೆ. ಇದೆಲ್ಲ ಆದಮೇಲೆ ಅದನ್ನು ಕೂಡ ಕಟ್ಕೊಂಡ್ವಿ. ನಮ್ಮ ದೊಡ್ಡಮ್ಮ ಬಂದಮೇಲೆ ಅರ್ಧ ಮಾತ್ರ ಕಟ್ಟಿದ್ವಿ, ಇನ್ನು ಅರ್ಧ ಮಾತ್ರ ಹಂಗೆ ಮಡಗಿದ್ವಿ. ಅದೇ ಒಳ್ಳೆ ಹೂವು ಆದರೆ 2 ದಿವಸ ಬೇಕಿದ್ದರೂ ಮಡಗಿ ಮುಡ್ಕೊಬೋದು ಅಂದ್ಬಿಟ್ಟು, ಹೋಗ್ಬೇಕಾದ್ರೆ ಮುಡ್ಕೊಂಡು ಹೋಗೋಣ ಅಂದ್ಬಿಟ್ಟು, ಅದು ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ಮಡಗಿದ್ವಿ. ಆಮೇಲೆ ಈಗ ಪುರೋಹಿತ್ರಿಗೆ ಹಾಕೋದಕ್ಕೆ ಮತ್ತು ಅಲ್ಲಿ ಇಲ್ಲಿ ಹಾಕೋದಕ್ಕೆ ಒಂದೊಂದು ರೂಪಾಯಿ ಬೇಕಿತ್ತಲ್ಲ, ಅದನ್ನೆಲ್ಲ ಕಾಯಿನ್ಸ್ ಬೇಕಿತ್ತು. ನಮ್ಮ ಮನೇಲಿ ಈ ಥರ ಕಾಯಿನ್ಸ್ ಎಲ್ಲ ತಂದಾಗೆಲ್ಲ ಸ್ಟೋರ್ ಮಾಡಿ ಈ ಥರ ಇಟ್ಕೊಂಡಿದ್ರು ಒಂದು ಡಬ್ಬದಲ್ಲಿ. ಅದನ್ನು ತಕ್ಕೊಂಡು ಒಂದೊಂದು ರೂಪಾಯಿ ಮಾತ್ರ 50 ರೂಪಾಯಿ ಬೇಕಿತ್ತಂತೆ. ಅವ್ರು ಹೇಳಿದರು ಪುರೋಹಿತರು 50 ರೂಪಾಯಿ ಬೇಕು, 50 ರೂಪಾಯಿ ಕಾಯಿನ್ ಇಟ್ಕೊಂಡಿರಿ ಅಂತ. ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲ ಡಬ್ಬ ಎಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಒಂದೊಂದು ರೂಪಾಯಿನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ರು 50 ರೂಪಾಯಿನ. ಆಮೇಲೆ ಇನ್ನು ಮಿಕ್ಕಿರೋ ಕಾಯಿನ್ಸ್ ಎಲ್ಲ ಮತ್ತೆ ಅದೇ ಥರನೇ ಡಬ್ಬಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ರು. ಅದನ್ನು ನಾನು ಕೂಡ ವಿಡಿಯೋ ಮಾಡ್ಕೊಳ್ಳೋಣ. ಇದರಲ್ಲಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಆ ಥರ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಬೆಳಗ್ಗೆ ಆಯಿತು, ನಾವೆಲ್ಲ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಇಸ್ಕೊಂಬಂದು ಮಡಗಿದ್ವಿ. ಅಂದರೆ ತಾತಂದು ಫೋಟೋ ಮಾಡಕ್ಕೆ ಕೊಟ್ಟಿದ್ವಲ್ಲ, ಅದನ್ನೆಲ್ಲ ಇಸ್ಕೊಂಬಂದು ಮಡಗಿದ್ವಿ. ಅಷ್ಟೊತ್ತಿಗೆ ಹೂವೆಲ್ಲ ಕಟ್ಟಿದ್ನಲ್ಲ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅವ್ರನ್ನ ಏನೇನು ಕೊಡಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆನೇ ಸ್ವಲ್ಪ ಕಾಳೆಲ್ಲ ಕೂಗಿಸ್ಕೊಂಡು ಹುಳಿ ಸಾಂಬಾರು ಮಾಡೋಣ ಅಂದರೆ ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ತಂದಿದ್ದರು. ಅದನ್ನೆಲ್ಲ ತರಕಾರಿ ಸಾಂಬಾರೆಲ್ಲ ನಾವು ಮಾಡ್ತಾಯಿದ್ವಿ. ಇವರೆಲ್ಲ ಇದನ್ನೆಲ್ಲ ಪೂಜೆಗೆಲ್ಲ ಐನೋರು ಬೇಗನೆ ಬಂದು ರೆಡಿ ಮಾಡ್ಕೊತಾಯಿದ್ರು. ಐನೋರು ಮಾತ್ರ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಇವ್ರ ನಂಬರ್ ಬೇಕಿದ್ದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಬೇಕಿದ್ದರೆ ನಿಮ್ಗೆ ಯಾರಿಗಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಪೂಜೆ ಬೇಕಿದ್ದರೂ ಇವ್ರು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಂದರೆ ಸಿಂಪಲ್ಲಾಗಿ ಚೆನ್ನಾಗೇ ಮಾಡಿಕೊಡ್ತಾರೆ. ತುಂಬ ಗ್ರ್ಯಾಂಡ್ ಬೇಕಂದ್ರೂ ಗ್ರ್ಯಾಂಡಾಗಿ ಮಾಡಿಕೊಡ್ತಾರೆ. ತುಂಬ ಸಿಂಪಲ್ಲಾಗಿ ಬೇಕಾಗಿದ್ದರೆ ಸಿಂಪಲ್ಲಾಗೂ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಂದರೆ ಇವರು ನಮಗೆಲ್ಲ ಗೊತ್ತಿರೋರೆ. ನಮ್ಮ ಮದುವೆಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲೂ ಕೂಡ ಬಂದು ತುಂಬ ಚೆನ್ನಾಗಿ ಪುರೋಹಿತನ ಮಾಡಿ ಹೆಲ್ಪ್ ಮಾಡಿದ್ರು. ನೋಡಿ ಈ ಥರ ಎಲ್ಲ ಹಾರನ ಎಲ್ಲ ತರಿಸಿದ್ರಲ್ಲ, ಅದನ್ನೆಲ್ಲ ಹಾಕಿ ಪೂಜೆ ಮಾಡಿ ಎಲ್ಲರ ಕೈಲೂ ಪೂಜೆ ಮಾಡಿಸಿದ್ರು. ನಾವು ಕೂಡ ನಾವು ಮಕ್ಕಳು ಮತ್ತು ಯಾರ್ಯಾರು ಬಂದಿದ್ರಲ್ಲ ಅವರೆಲ್ಲ ಪೂಜೆ ಮಾಡಿ ಪುಣ್ಯತೀರಂತ ಮನೆಗೆಲ್ಲ ಹಾಕಿಸಿದ್ರು. ಅದನ್ನೆಲ್ಲ ಹಾಕಿಸಿ ಎಲ್ಲರ ಕೈಲೂ ಪೂಜೆ ಮಾಡಿಸಿ ಆಮೇಲೆ ಧೂಪ ಎಲ್ಲ ಹಾಕಿಸಿದ್ರು. ಅಂದರೆ ನಾಳೆನೂ ಕೂಡ ಪೂಜೆ ಮಾಡ್ತೀವಿ. ಅಂದರೆ ಗುಂಡಿ ತಾವು ಪೂಜೆ ಮಾಡ್ಕೊಬರ್ತೀವಿ. ಇಲ್ಲೂ ಕೂಡ ಪೂಜೆ ಮಾಡ್ತೀವಿ. ಅಂದರೆ ಮಾಡಿರೋ ಅಡುಗೆನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಇವತ್ತು ಬರೀ ಅದೇ ಥರ ಬರೀ ಕಲಶ ಎಲ್ಲ ಇಟ್ಬಿಟ್ಟು ಬರೀ ಪೂಜೆ ಮಾಡೋದು. ನಾಳೆ ಕಲಶ ಮತ್ತು ಮಾಡಿರೋಂತಹ ಅಡುಗೆ ಅವ್ರು ಏನೇನು ತಿಂತಾರಲ್ಲ ಆ ಅಡುಗೆನೆಲ್ಲ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡೋದು ಇರುತ್ತೆ. ಅದನ್ನೆಲ್ಲ ಮಾಡಬೇಕು. ಆಮೇಲೆ ದೀಪ ಎಲ್ಲ ಹಚ್ಬಿಟ್ಟು ನೀಟಾಗಿ ಈ ಥರ ಪೂಜೆ ಎಲ್ಲ ಮಾಡಿಸಿದ್ರು. ಆಮೇಲೆ ಸ್ವಲ್ಪ ಅದೇನೇನೋ ತರಿಸಿದ್ರು ಹೋಮ ಮಾಡೋದಕ್ಕೆ ಅಂದ್ಬಿಟ್ಟು ದೀಪದಲ್ಲಿ ಈ ಥರ ಎಲ್ಲ ಹಚ್ಚಿ ಸಗಣಿ ಎಲ್ಲ ಹಾಕಿ ಅದರಿಂದ ಪೂಜೆ ಮಾಡಿಸಿದ್ರು ಸ್ವಲ್ಪ. ಆಮೇಲೆ ಸ್ವಲ್ಪ ಮಂತ್ರ ಎಲ್ಲ ಹೇಳಿ ಅಲ್ಲಿ ಪೂಜೆ ಮಾಡಿಸಿದ್ರು. ಅಂದರೆ ತಾತನ ಆತ್ಮಕ್ಕೆ ಸ್ವಲ್ಪ ಶಾಂತಿ ಅನ್ನೋದು ಸಿಕ್ಕಲಿ, ಅಂದರೆ ತಾತ ಸ್ವರ್ಗಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಪೂಜೆ ಎಲ್ಲ ಮಾಡಿಸ್ತಾರೆ. ನಾವು ಕೂಡ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಆ ನೀರನ್ನೆಲ್ಲ ಮನೆಗೆಲ್ಲ ಹಾಕಿದ್ವಿ. ಆ ನೀರು ಹಾಕೋ ತನಕ 11 ದಿವಸಕ್ಕೆ ಸೂತಕ ಅಂತಾರಲ್ಲ, ಅದೆಲ್ಲ ಹರಿಯುತ್ತೆ ಅಂತಾರೆ 11 ದಿವಸಕ್ಕೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಈ ಥರ ಮಾಡಿಸಿದ್ರು. ಇದೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡಿಸ್ತಾರೆ. ದಾಸಪ್ಪರು ಒಂಥರ ದಾಸಪ್ಪನ ಕರೆಸಿ ದಾಸಪ್ಪನ ಹತ್ರ ಮಾಡಿಸೋರು ಮಾಡಿಸ್ತಾರೆ. ಮತ್ತು ನಾವು ಈ ಥರ 3 ಪಟ್ಟೆ ಆ ಥರ ಇಟ್ಕೊಳೋದ್ರಿಂದ ನಾವು ಇವ್ರನ್ನ ಕರೆಸಿದ್ವಿ. ಒಬ್ಬೊಬ್ಬರು ಗೋವಿಂದನ ಇರಿಸ್ಕೊಳೋರು ಅದೇನೇನೋ ಬೇರೆ ಥರ ಶಾಸ್ತ್ರ ಇರುತ್ತೆ. ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ.
ಅದನ್ನೆಲ್ಲ ಅವರ ಅಂಥವ್ರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ. ನಾವು ಬರೀ ಈ ಥರ ಎಲ್ಲ ಕುಂಬಳಕಾಯಿ ಎಲ್ಲ ಇಟ್ಟು ಈ ಥರ ಎಲ್ಲ ಪೂಜೆ ಮಾಡಿಸಿದ್ವಿ. ಅವರೇ ಏನೇನು ಬೇಕು ಅಂತ ಎಲ್ಲ ಲೀಸ್ಟ್ ಕೊಟ್ಟಿದ್ರು. ಅದನ್ನೆಲ್ಲ ತರಿಸಿ ಅದ್ರ ಪ್ರಕಾರನೇ ನಾವು ತೊಗೊಂಬಂದು ಕೊಟ್ಟಿದ್ವಿ. ಅವರು ಕೂಡ ಅದೇ ಪ್ರಕಾರನೇ ಪೂಜೆ ಎಲ್ಲ ಮಾಡಿದ್ರು. ನೋಡಿ ಈ ಥರ ಕರ್ಪೂರದಲ್ಲೆಲ್ಲ ಹಚ್ಚಿಬಿಟ್ಟು ಆಮೇಲೆ ಹೋಮ ಎಲ್ಲ ಮಾಡಿಸಿದ್ರು. ಅಂದರೆ ಬಾಣಲಿಲಿ ಅದೇನೋ ಅದೆಲ್ಲ ಸೌದೆ ಎಲ್ಲ ಇಟ್ಬಿಟ್ಟು ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿಸಿ ತುಪ್ಪ ಮತ್ತು ಎಣ್ಣೆ ಎಲ್ಲ ಹಾಕಿ ಅದನ್ನು ಹೋಮ ಎಲ್ಲ ಮಾಡಿಸಿ ಪುರೋಹಿತರು ಮಂತ್ರ ಎಲ್ಲ ಹೇಳಿದ್ರು. ಅದೆಲ್ಲ ಆದಮೇಲೆ ಸ್ವಲ್ಪ ಬಾಗಿಲೆಲ್ಲ ಹಾಕಿ ಅಂದರೆ ಎಲ್ಲ ಆದಮೇಲೆ ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಬಾಗ್ಲು ಹಾಕ್ಬಿಟ್ಟು ಆಮೇಲೆ ಬಾಳೆಹಣ್ಣು ಅವಲಕ್ಕಿ ಎಲ್ಲ ತರಿಸಿದ್ರು ಪ್ರಸಾದ ಮಾಡೋದಕ್ಕೆ. ಅಂದರೆ ಎಡೆ ಅಂದರೆ ಏನು ಇದು ಮಾಡ್ತಾರಲ್ಲ ಸ್ವಲ್ಪ ಎಲ್ಲರಿಗೂ ಕೊಡೋದಕ್ಕೆ ಅದನ್ನು ಮಾಡ್ಸೋದಕ್ಕೆ ಅಂತ ಅದನ್ನೆಲ್ಲ ಮಾಡಿಸಿದ್ರು. ಆಮೇಲೆ ಹಾಲು ತುಪ್ಪ ಜೇನುತುಪ್ಪ ಅದನ್ನೆಲ್ಲ ಹಾಕಿ ಅದಕ್ಕೆಲ್ಲ ಬಾಳೆಹಣ್ಣೆಲ್ಲ ಹಾಕಿ ಮೊಸರೆಲ್ಲ ಹಾಕಿ ಅದನ್ನು ಕೂಡ ಎಲ್ಲರಿಗೂ ಕೊಡೋದಕ್ಕೆ ಕೊಟ್ಟಿದ್ದರು. ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಅವಲಕ್ಕಿ ಮತ್ತು ಸ್ವಲ್ಪ ಸಕ್ಕರೆನೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಬಾಳೆದೆಲೆಯಲ್ಲಿ ಕೊಟ್ಟು ಆಮೇಲೆ ನಂತರ ಊಟ ಮಾಡೋಣ ಅಂತ ಮಾಡಿಸಿದ್ರು. ಆಮೇಲೆ ಎಳ್ಳು ನೀರೆಲ್ಲ ಬಿಡಿಸಿದ್ರು.